ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಶುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ. ವಿಶೇಷವಾಗಿರ್ತಕ್ಕಂಥ ವಿಷಯ, ನಮ್ಮ ಜಾನಪದ ಕಲೆಯಲ್ಲಿ ಪ್ರಖ್ಯಾತ ಹೆಸರುವಾಸಿಯಾಗಿರುವಂಥ ಕಲಾವಿದರಿಗೆ ತಿಳಿಸುವುದೇನು ಅಂತ ಕೇಳಿದ ನನ್ನ ಆತ್ಮೀಯ ಬಂಧುಗಳೇ, ನಾವು ಜನವರಿ 30ರಂದು ಒಂದು ಸಭೆಯನ್ನು ಕರೆದು ಎಲ್ಲ ಡೊಳ್ಳಿನ ಕಲಾವಿದರಿಗೆ ಒಂದು ವಿಶೇಷ ಸೂಚನೆಗಳನ್ನು ನಮ್ಮ ಎಲ್ಲ ಹಿರಿಯ ಕಲಾವಿದರ ಬಳಗದಿಂದ ನಾವು ಸೂಚನೆಯನ್ನು ಕೊಟ್ಟದ್ದನ್ನು ತಾವೆಲ್ಲರೂ ಪರಿಪೂರ್ಣವಾಗಿ ನಾವು ಅವ್ರು ಹೇಳಿದಂತೆ ನಾವೆಲ್ಲರೂ ನಡ್ಕೊಂಡು ಹೋಗಬೇಕು ಅಂತಕ್ಕಂಥ ಭಾವ ಇಟ್ಟುಕೊಂಡು ಪ್ರತಿಯೊಬ್ಬರ ಬಾಯಿಯಲ್ಲಿಯೂ ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದೊಳಗೆ ನಾವೆಲ್ಲರೂ ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರಲ್ಲ. ನೀವು ಹೇಳಿದಷ್ಟು ನಾವೇನು ಅಷ್ಟು ದೊಡ್ಡ ಹಿರಿಯ ಕಲಾವಿದರಲ್ಲ. ಏನೋ ನಾವು ಹೇಳಬೇಕಂತ ಹೇಳೀವಿ, ಅದನ್ನು ತಾವು ಕೇಳಿಕೊಂಡು ನಮಗೆ ಹಿರಿಯ ಕಲಾವಿದರು ಅಂತೇಳಿ ನೀವು ಅವಾಗವಾಗ ಮಾತಾಡ್ಲಿಕ್ಕತ್ತಿರಲ್ಲ. ನಿಮ್ಮಂಥ ದೊಡ್ಡ ಮನಸ್ಸು ಐತಲ್ಲ, ಅದಕ್ಕೆ ನಾನು ಒಪ್ಕೋಬೇಕಾಗ್ತದೆ, ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಅದಕ್ಕೆ ಎಲ್ಲರೂ ಒಳ್ಳೆಯ ರೀತಿಯಿಂದ ಒಳ್ಳೆಯ ಭಾವನೆಗಳನ್ನ ಇಟ್ಟುಕೊಂಡು, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತಕ್ಕಂಥ ಭಾವನೆಗಳನ್ನ ಇಟ್ಟುಕೊಂಡು ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ಬಾಳೋಣ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಇನ್ನೊಂದು ವಿಷಯ ಏನಂತ ಕೇಳಿದ್ರೆ, ನನ್ನ ಜೊತೆಯಲ್ಲಿ ಇದೇನು ಈ ಸಂಘಟನೆ ಪ್ರಾರಂಭವಾದ ಕೂಡಲೇ ನನ್ನ ಜೊತೆ ಅನೇಕ ಸಮಾಜದ ಹಿತೈಷಿಗಳು, ಹಿರಿಯರು ಮತ್ತು ಸಂಘಟನೆಯ ಪ್ರಮುಖರು ಮತ್ತು ಮೇಲಾಗಿ ಸಮಾಜದ ಹಿರಿಯರು, ಅಧಿಕಾರಿಗಳು ನನ್ನ ಜೊತೆ ಅವಾಗವಾಗ ಹಂಗೆ ಚರ್ಚೆ ಮಾಡ್ಕೋತಾನೆ ಇರ್ತಾರೆ. ಆ ವಿಷಯ ಏನಂತ ಕೇಳಿದ್ರೆ, ನನ್ನ ಜೊತೆ ಮಾತಾಡಿದ್ದು ಪ್ರತಿಯೊಂದು ಕಾಲ್ ರೆಕಾರ್ಡಿಂಗ್ ಆಗ್ತದೆ. ಅದಕ್ಕೆ ನಾನು ಅವ್ರು ಏನೋ ಮಾತಾಡಿದ್ರು ಎಲ್ಲನೂ ಅಪ್ಲೋಡ್ ಮಾಡಿರಂಗಿಲ್ಲ. ಏನೋ ಒಂದು ಸಮಾಜಕ್ಕೆ, ನಮ್ಮ ಕಲಾವಿದರಿಗೆ ಒಂದು ಒಳ್ಳೆಯ ಸಂದೇಶದ್ರಾಗ ಇತ್ತು ಅಂದ್ರೆ ಅದನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ. ಅದರೊಳಗೆ ನಮ್ಮ ಒಬ್ಬ ಅಧಿಕಾರಿಗಳು ಮಾತಾಡಿರ್ತಕ್ಕಂಥ ಶಬ್ದ ಅದು ಏನು ಅಂತ ಕೇಳಿದ್ರೆ, ಸರ್ ನೀವು ಮಾಡಿರ್ತಕ್ಕಂಥ ಕೆಲಸ ಭಾಳ ಒಳ್ಳೆಯದದ, ನಿಮ್ಮನ್ನು ನೋಡ್ಬೇಕಂತಕ್ಕಂಥ ಆಸೆ ನನಗದ, ಕುತೂಹಲ ಅದ, ಈ ಕೆಲಸ ಮಾಡಿ ನೀವು ಸಕ್ಸಸ್ ಮಾಡಿದ್ದೀರಲ್ಲ, ನಿಮ್ಮೆಲ್ಲರಿಗೂ ನಂದು ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಅದಕ್ಕೆ ಇನ್ನೊಂದು ಮಾತು ಏನದಂದ್ರೆ, ಇದೇ ಥರ ಹೊಲಸು ಜಾನಪದ ಹಾಡ್ಕೊತ ಹೋಗೋದಾಗಲಿ, ಕುರುಕುರಿ ಹಾಕ್ಕೊಂಡು ಹಾಡುವಂಥ ಕಲಾವಿದರಿಗೆ ತಮ್ಮ ತೊಗೊಂಡು ತಾವೇ ಹೊಡ್ಕೊಂಡಂಗೆ ಆಗ್ಯದ ಅಂಥೇಳಿ ಈ ಶಬ್ದ ಅಂದಾರ. ಈ ಶಬ್ದ ಅನಿಸಿರಲ್ರಿ ಸರ, ನೀವು ಮುಂದೆ ನೀವು ಮಾತಾಡುವಾಗ ಕೂತ್ಕೊಂಡು ಅದನ್ನು ಸ್ವಲ್ಪ ಹೇಳಬೇಕಾಗಿತ್ತು ಅಂಥೇಳಿ ನನಗೆ ಕೆಲವೊಂದು ಕಲಾವಿದರು ಅಂದಾಗ, ಹೌದು ಇದನ್ನು ನಾನು ಕೂಡ ಹೇಳಬೇಕಾಗಿತ್ತಲ್ಲ ಅಂತ ತಿಳ್ಕೊಂಡು ನನ್ನ ಮನವರಿಕೆ ಮಾಡಿಕೊಂಡು ನನ್ನ ಕಡೆಯಿಂದನೂ ಈ ಮಾತಾಡುವಂಥ ಸಂದರ್ಭದೊಳಗೆ ಅದನ್ನು ಹೇಳಬೇಕಾಗಿತ್ತು, ಹೇಳಿಲ್ಲ. ಅದಕ್ಕೆ ತಾವು ಯಾರೂ ತಪ್ಪು ತಿಳ್ಕೊಳ್ಳಾರ್ದೇ ಅದಕ್ಕೂ ಕೂಡ ನಾನು ತಮಗೆಲ್ಲರಿಗೂ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಅವ್ರು ಮಾತಾಡಿರ್ತಕ್ಕಂಥವ್ರು, ನನ್ನ ಜೊತೆ ಮಾತಾಡಿರ್ತಕ್ಕಂಥವ್ರ ಕಾಂಟ್ಯಾಕ್ಟ್ ನಾನು ಎಲ್ಲ ನಂಬರ್ನೂ ಶೇವ್ ಮಾಡಿ ಇಟ್ಕೊಳ್ಳೋದಾಗಿಲ್ಲ. ಅವರು ಇದನ್ನು ಕೇಳಿದ ಕೂಡಲೇ ಹೊಳ್ಳಿ ನನಗೆ ಮಾತಾಡಿದರು ಅಂದ್ರೆ ಅವ್ರ ಕಡೆನೂ ಕೂಡ ಒಂದು ಕ್ಷಮೆ ಕೇಳಕ್ಕೆ ನಾನು ಅವ್ರ ಕಡೆನೂ ಮನವಿ ಮಾಡ್ಕೋತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ಸಂಘಟನೆ ಮಾಡುವುದರಲ್ಲಿ ನಂದು ಏನಾದರೂ ತಪ್ಪುಗಳನ್ನಾದರೂ ಕೂಡ ಎಲ್ಲರೂ ಭಾವನೆಗಳನ್ನ ಒಳ್ಳೆಯದಿಟ್ಟುಕೊಂಡು ನನ್ನ ಸ್ವೀಕಾರ ಮಾಡ್ತೀರಿ ಅಂತೇಳಿ ಆತ್ಮ ಭರವಸೆ ಇಟ್ಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ.